ಸೌಜನ್ಯ ಪರ ಹೋರಾಟಗಾರರು ಕಳೆದ 12 ವರ್ಷಗಳಿಂದ ಏನು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ, ಇಲ್ಲಿ ತನಕ 12 ವರ್ಷದಲ್ಲಿ ಯಾವ ರೀತಿಯ ಒಂದು ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ಎಲ್ರಿಗೆ ಗೊತ್ತಿರುವಂಥ ವಿಷಯ. ಏನು ನ್ಯಾಯ ಸಿಕ್ಕಿದೆ, ಆ ಮಗುವಿಗೋಸ್ಕರ ಎಷ್ಟು ಹೋರಾಟವನ್ನು ನಾವು ಮಾಡಿದ್ದೇವೆ. 12 ವರ್ಷಗಳಿಂದ ಹಳ್ಳಿಯಿಂದ ಹಿಡಿದು ಡಿಲ್ಲಿಯ ತನಕ ಹೋರಾಟವನ್ನು ಮಾಡಿದ್ದೇವೆ. ಇಲ್ಲಿ ತನಕ ನ್ಯಾಯ ಸಿಗಲಿಲ್ಲ. ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇದಕ್ಕೆ ನ್ಯಾಯ ಕೊಡಿಸುವಂಥ ಜನಗಳೇ ಇಲ್ಲ ಅಂತ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದ ಮೇಲೆ, ಯಾಕಂತ ಹೇಳಿದರೆ 2014ರಲ್ಲೂ ಕೂಡ ಒಂದು ಚುನಾವಣೆ ನಡೆದ ಅಂತ ಸಂದರ್ಭದಲ್ಲಿ ಕೂಡ ನಾವು ಈ ದೇಶದ ಪ್ರಧಾನಮಂತ್ರಿಯವರಿಗೂ ಮನವಿ ಮಾಡಿದ್ದೆವು. ಆ ಹೊತ್ತಿನಲ್ಲೂ ಕೂಡ ಪ್ರಧಾನಿಯವರಿಗೆ ನಾವು ಕೆಲಸವೂ ಮಾಡಿದ್ದೇವೆ. ಮಾನ್ಯ ಮೋದಿಜಿಯವರಿಗೆ BJPಯಲ್ಲಿ ನಾವು ಕೆಲಸವೂ ಕೂಡ ಆ ಹೊತ್ತಿನಲ್ಲಿ ಮಾಡಿದವರು. ನಾವು ಆ ಹೊತ್ತಿನಲ್ಲಿ ಕೂಡ ಮನವಿಯನ್ನು ಮಾಡಿದ್ದೇವೆ, ಈ ಮಗುವಿಗೊಂದು ನ್ಯಾಯ ಕೊಡಿಸಿ ಅಂತ ಹೇಳಿ. ಮಾಡಲಿಲ್ಲ. 14ರಿಂದ 24ರವರೆಗೆ 10 ವರ್ಷ ಕಾದಿದ್ದೇವೆ. 10 ವರ್ಷದಿಂದ ಕಾಯ್ತಾ ಇದ್ದೇವೆ. ಆದರೂ ಇಷ್ಟ ತನಕ ನ್ಯಾಯ ಕೊಡಿಸಲಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳು, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಈ ಮಗುವಿನ ಬಗ್ಗೆ ಚಕಾರ ಶಬ್ದವನ್ನು ಯಾರೂ ಕೂಡ ಮಾತಾಡಲಿಲ್ಲ. ಈ ನೋವು ನಮ್ಮಲ್ಲಿ 12 ವರ್ಷದಿಂದ ನಮ್ಮನ್ನು ಜ್ವಲಂತವಾಗಿ ಇಟ್ಕೊಂಡು ಬಂದಿದ್ದೇವೆ. ಈ ನೋವನ್ನೇ ಇವತ್ತು ನಾವು ಕೇಳುವಂಥದ್ದು ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ಯಾಕಂತ ಹೇಳಿದರೆ, ಸೌಜನ್ಯಳ ಯಾವಾಗ ಅತ್ಯಾಚಾರ ಕೊಲೆ ಆಯಿತೋ ಆ ಸಂದರ್ಭದಲ್ಲಿಯೇ ಈ ನೋಟ ಅನ್ನುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. 2014ರ ಚುನಾವಣೆಯಲ್ಲಿ ಈ ನೋಟದ ಅಭಿಯಾನ ಬಹಳ ದೊಡ್ಡದಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ನೋಟದ ಅಭಿಯಾನ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿ ತನಕ ನೋಟವನ್ನು ಎಲ್ಲಿಯೂ ಕೂಡ ಏನು ಚುನಾವಣಾ ಆಯೋಗಗಳು ಪ್ರಚಾರ ಮಾಡಬೇಕಿತ್ತು, ಅವ್ರು ಮಾಡಲಿಲ್ಲ. ಆ ಪ್ರಚಾರವನ್ನು ಮಾಡಲೇ ಇಲ್ಲ ಅವರು. ಯಾಕಂತ ಹೇಳಿದರೆ ಅದನ್ನು ಹಾಗೆ ಇಟ್ಟಿದ್ರು. ಇಲ್ಲಿ ತನಕ 2024ರ ತನಕ ಕೂಡ ನಾವು ಮೊನ್ನೆ ಕೂಡ ಪ್ರಸನ್ನ ಅಕ್ಕನವರು ಇಲ್ಲಿ ನಮ್ಮ DC ಆಫೀಸಲ್ಲಿ ಯಾರೋ AC ಅವರು ಇದ್ದಾರಂತೆ, ಅದರದ್ದೇ ಒಂದು ಆಡಳಿತದವರು ಯಾರು ನಮ್ಮ ಚುನಾವಣಾ ಆಯೋಗದ AC ಅವರು, ಅವ್ರ ಹತ್ರ ಕೇಳಿದ್ರೆ ಅವ್ರು ಹೇಳ್ತಾರೆ, ಮೇಲೆ 1-2-3 ಚಿಹ್ನೆ ಇದೆಲ್ಲ ಅದಕ್ಕೆ ಒತ್ತಿ ನಿಮಗೆ ನೋಟದ ಅಭಿಯಾನ ಯಾಕೆ ಅಂತ ಕೇಳ್ತಾರಂತೆ. ಇದನ್ನು ಕೇಳುವಾಗ ಒಂದು ಈ ದೇಶದ ಸಂವಿಧಾನವೇ ಕೊಟ್ಟಂತ ಒಂದು ಅವಕಾಶವನ್ನು ಈಗ ಅಧಿಕಾರಿಗಳದನ್ನು ನಿಮ್ಗೆ ಯಾಕೆ ನೋಟ್ ಅಂತ ಕೇಳ್ತಾರೆ ಅಂತ ಹೇಳಿದ್ರೆ ನಮ್ಗೆ ಬಹಳ ನೋವಾಗ್ತದೆ. ಇದು ಯಾಕೆ ಈ ಅವೇರ್ನೆಸ್ ಅನ್ನು ಇನ್ನೂ ತನಕ ಜನರಿಗೆ ಮುಟ್ಟಿಸಲಿಲ್ಲ? ಈ ಒಂದು ನೋಟದಿಂದ ಜನರಿಗೆ ಆಗುವಂತ ಒಂದು ಒಳ್ಳೆಯ ಬೆಳವಣಿಗೆ ಏನು ಅಂತದನ್ನು ಯಾರಿಗೂ ಗೊತ್ತಿಲ್ಲ. ಉದಾಹರಣೆಗೆ ನಮಗೂ ಗೊತ್ತಿಲ್ಲ. ನೋಟ ಅಂತ ಹೇಳ್ತೇವೆ ಬಾಯಲ್ಲಿ ಮಾತ್ರ ಅಂತ ಹೇಳಿ. ನಾವು ಮೊನ್ನೆ ಏನು ಜನಗಳು ಈ ಎಲೆಕ್ಷನ್ ಹತ್ರ ಸೌಜನ್ಯನ ಹೋರಾಟ ಕಳೆದ 8-9 ತಿಂಗಳಿಂದ ನಿರಂತರವಾಗಿ ನಡೀತಾ ಇದೆ. ಆ ಹೊತ್ತಿನಲ್ಲಿ ಜನಗಳು ಈ ಎಲೆಕ್ಷನ್ ಬರ್ತದಂತ ಹೇಳುವಾಗ ಶುರು ಮಾಡಿದ್ರು, ಮಹೇಶಣ್ಣ ನಾವು ವೋಟ್ ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳಿ. ಆದ್ರೂ ನಾವು ಯಾವುದೇ ತೀರ್ಮಾನ ತಗೊಳ್ಳಿಲ್ಲ. ಕಡೆಗೆ ನಮಗೆ ಮನಸ್ಸಿಗೆ ಆಯ್ತು, ಈ ದೇಶದಲ್ಲಿ ಒಂದು ಸಂವಿಧಾನ ಅವಕಾಶವನ್ನು ಕೊಟ್ಟಿದೆ, ನಮಗೆ ನೋಟದ ಅವಕಾಶವನ್ನು ಕೊಟ್ಟಿದೆ. ಇದನ್ನು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬಹುದು, ಇದನ್ನು ಸಮಾಜಕ್ಕೆ ಯಾವ ರೀತಿಯಲ್ಲಿ ಮುಟ್ಟಿಸಬಹುದು ಅನ್ನೋಂಥ ಒಂದು ಯೋಚನೆಯನ್ನು ನಾವು ಮಾಡಿದ್ವಿ ಎಲ್ಲ ಸೌಜನ್ಯ ಪರ ಹೋರಾಟಗಾರರು. ಆ ಸಂದರ್ಭದಲ್ಲಿ ನಾವು ಮತ ಬಹಿಷ್ಕಾರ ಮಾಡುವುದು ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಕೆಲಸ ಅಲ್ಲ ಅದು, ಸಾಮಾನ್ಯ ಜನರ ಹಕ್ಕು ಅದು. ಆ ಹಕ್ಕನ್ನು ಮೊಟಕುಗೊಳಿಸುವಂತ ಕೆಲಸಕ್ಕೆ ನಾವು ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ. ಈ ದೇಶದ ಸಂವಿಧಾನ ತೋರಿಸಿದಂತ ಒಳ್ಳೆಯ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ನೋಟ. ಅದಕ್ಕೋಸ್ಕರ ನಾವು ನೋಟವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತದಾರರು ಮತದಾನ ಹಾಕದೆ ನಿಲ್ಲುವುದಕ್ಕಿಂತ ನೋಟಕ್ಕೆ ಮತದಾನ ಹಾಕಿದ್ರೆ ಈ ದೇಶದ ಸಂವಿಧಾನವೇ ಆ ನೋಟದ ಪ್ರಕ್ರಿಯೆಯನ್ನು ಸರಿಯಾಗಿ ತುಲನೆ ಮಾಡಿ, ಯಾತಕ್ಕೋಸ್ಕರ ದಕ್ಷಿಣ ಕನ್ನಡದಲ್ಲಿ ಇಷ್ಟು ನೋಟ ಬಿತ್ತು, ಇಲ್ಲಿ ಯಾವುದರಿಂದ ತಪ್ಪಾಗಿದೆ, ಶಾಸಕಾಂಗದಿಂದ ತಪ್ಪಾಗಿದೆಯೋ, ನ್ಯಾಯಾಂಗದಿಂದ ತಪ್ಪಾಗಿದೆಯೋ, ಪತ್ರಿಕಾ ರಂಗದಿಂದ ತಪ್ಪಾಗಿದೆಯೋ, ಕಾರ್ಯಾಂಗದಿಂದ ತಪ್ಪಾಗಿದೆಯೋ, ಇದನ್ನೆಲ್ಲ ತುಲನೆ ಮಾಡುವಂತ ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ನೋಟ ವೇಸ್ಟ್ ಅಲ್ಲ. ನೋಟವನ್ನು ವೇಸ್ಟ್ ಅಂತ ಯಾರು ಇವತ್ತು ಪ್ರಚಾರ ಮಾಡ್ತಾರ, ಚುನಾವಣೆಯಲ್ಲಿ ಸೋಲುವ ಹೆದರಿಕೆ ಯಾರಿಗೆ ಶುರುವಾಗಿದೋ ಅವ್ರು ಇವತ್ತು ಅದು ವೇಸ್ಟ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದು ತಪ್ಪು ಕಲ್ಪನೆ. ಯಾತಕ್ಕಂತ ಹೇಳೋದು, ನಾವು ಕೂಡ ಈ ದೇಶದಲ್ಲಿ ಹಲವಾರು ಚುನಾವಣೆಗಳನ್ನು ಕಳೆದ 40 ವರ್ಷಗಳಲ್ಲಿ ನಾನು ಕೂಡ ನೋಡಿದೆವು. ನಮ್ಮ ಹೋರಾಟಗಾರರು ಎಲ್ಲರೂ ನೋಡಿದವರು 40 ವರ್ಷದಿಂದ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಈ ಚುನಾವಣೆಯನ್ನು ನೋಡ್ಕೊಂಡೇ ಬಂದವರು ಇರುವುದು. ಇದೇನು ಸುಳ್ಳಲ್ಲ ಇದು. ಆದರೆ ನಾವು ಕೇಳುವಂಥದ್ದು, ನಾವು ಕೂಡ ಈ ದೇಶದ ಏಕತೆಗೆ, ಈ ದೇಶವನ್ನು ವಿಶ್ವಗುರು ಮಾಡಲಿಕ್ಕೆ ಹೊರಟವರು ನಾವು ಕೂಡ. ಇವತ್ತು ಒಂದು ಮಗುವಿಗೆ ನ್ಯಾಯ
ಕೊಡಿಸಲಾಗದಂತ ಒಂದು ಸರ್ಕಾರಗಳಿಗೆ, ಒಂದು ಶಾಸಕಾಂಗಕ್ಕೆ ಯಾಕೆ ಮತದಾನ ಮಾಡಬೇಕು, ನಾವು ಯಾಕೆ ಮತದಾನ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಇವತ್ತು ನೋಟಕ್ಕೆ ಮತದಾನ ಮಾಡಲಿಕ್ಕೆ ಹೊರಟಿದ್ದೇವೆ. ನೋಟಕ್ಕೆ ನಮ್ಮ ಬೆಂಬಲವನ್ನು ಸೂಚನೆ ಮಾಡಬೇಕು ಅಂತ ಎಲ್ಲರ ಹತ್ರ ನಾವು ಅಂಗಲಾಗ್ತಾ ಇದ್ದೇವೆ. ಇದು ಬರೀ ಒಂದು ಮಗುವಿನ ನ್ಯಾಯಕ್ಕೋಸ್ಕರ ಅಲ್ಲ, ಒಂದು ಮಗುವಿನ ನ್ಯಾಯಕ್ಕೋಸ್ಕರ ಅಲ್ಲ. ಏನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ, ಶತಮಾನಗಳಿಂದ ನಡೆದಂತ ಸಾವಿರಾರು ಹೆಣ್ಣು ಮಕ್ಕಳ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ಗೆ, ಅದರ ಜೊತೆಯಲ್ಲಿ ಎಷ್ಟೋ ಸಾವಿರ ಕೋಟಿಗಳ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಯಾವುದೇ RBI ಪರ್ಮಿಷನ್ ಇಲ್ಲದೆ. ಅದು ನಿಲ್ಬೇಕು. ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅದು. ಆ ದೇವಸ್ಥಾನದ ಅಧಿಕಾರ ಹಿಂದೂಗಳಿಗೇ ಬರಬೇಕದು. ಅನ್ಯಮತ್ಯರು ಆ ದೇವಸ್ಥಾನದಲ್ಲಿ ಇದ್ದು ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ. ಈ ದೇಶದ ಕಾನೂನಿದೆ, ಈ ದೇಶದ ಕಾನೂನಿದೆ. ನಾವು ಅದಕ್ಕೆ ಕೇಳುವಂಥದ್ದು, ಬರೇ ಹೆಣ್ಣು ಮಗು ಸತ್ತದ್ದು ಒಂದು ಕಾರಣ ಮಾತ್ರ, ಅದು ನಿಮಿತ್ತಗಳು ಮಾತ್ರ. ಯಾತಕ್ಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಕಳೆದ ಹುಡುಗಿ ಸತ್ತ ಮೇಲೆ ಕೂಡ ನೋಡಿ, ಈ ದೇಶದಲ್ಲಿ ಯಾವ ಯಾವ ವ್ಯವಸ್ಥೆ ಇದೆ. ಮಹೇಶ್ ಶೆಟ್ಟಿಗೆ ಒಂದು ಕಾನೂನು, ಪ್ರಸನ್ನ ಅಕ್ಕನಿಗೆ ಒಂದು ಕಾನೂನು, ತಮ್ಮನ್ ಶೆಟ್ಟರಿಗೆ ಒಂದು ಕಾನೂನು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾನೂನು ಮಾಡ್ಲಿಕ್ಕೆ ಆಗ್ತದೆ ಈ ದೇಶದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ನಡೀತಿದೆ, ನಮ್ಮ ಜಿಲ್ಲೆಯಲ್ಲಿ ನಡೀತಿದೆ. ಏನು ಇವತ್ತು ಸೌಜನ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು, ಅದನ್ನು ರಕ್ಷಣೆ ಮಾಡಿದವರು, ಅವ್ರ ಮೇಲೆ ಇಷ್ಟ ತನಕ ಒಂದೇ ಒಂದು ಕೇಸುಗಳು ದಾಖಲಾಗುವುದಿಲ್ಲ. ಇಷ್ಟ ತನಕ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಆಯ್ತು. ಅದರ ಮುಂದೆ ಏನಾಗಿದೆ, ಹಿಂದೆ ಏನಾಗಿದೆ ಬೇಡ ನಮ್ಗೆ. 76 ವರ್ಷದಲ್ಲಿ ಒಂದು ಕೇಸ್ ದಾಖಲು ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ಯಾಕೆ? ಎಲ್ಲಾ ಕೇಸುಗಳು, ಅವರ ಮೇಲೆ ಬೊಟ್ಟು ಮಾಡಿದಂತ ಕೇಸುಗಳು ರಿಪೋರ್ಟ್ ಆಗ್ತವೆ. ಇತ್ತೀಚಿನ ದಿನಗಳಲ್ಲಿ ನಾವು ಕೊಡುವಂತ ಕಂಪ್ಲೇಂಟ್ ಅನ್ನು ತೆಗೊಳ್ಳುವುದೇ ಇಲ್ಲ. ಉದಾಹರಣೆಗೆ ನಾವು ನೋಡಬಹುದು, ನಮ್ಮಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಅಂತ ಹೇಳಿ ಸೋಮನಾಥ ನಾಯಕರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾರೆ. ಒಂದು 3-4 ಬುಕ್ಕುಗಳನ್ನು ತೆಗೆದಿಟ್ಟಿದ್ದಾರೆ. ಆ ಬುಕ್ಕುಗಳಲ್ಲಿ ಹುಡುಕಿದ್ರೆ ಒಂದು 350ರಿಂದ 1000 FIR ಗಳನ್ನು ಮಾಡುವಂತ ದಾಖಲೆಗಳಿದ್ದಾವೆ. ಅದು ಯಾರು ಸೋಮನಾಥ ನಾಯಕರು ಸೃಷ್ಟಿ ಮಾಡಿದಂತ ದಾಖಲೆಗಳಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಸೃಷ್ಟಿ ಮಾಡಿದಂತ ದಾಖಲೆಗಳಲ್ಲ. ಸರ್ಕಾರವೇ ಏನು ಮಾಹಿತಿ ಹಕ್ಕಿನಿಂದ ತೆಗೆದಂತ ದಾಖಲೆಗಳಿರುವಂತದ್ದು. ಯಾಕೆ ಕೇಸ್ ಆಗೋದಿಲ್ಲ? ಕೇಸು ಮಾಡಿದ್ರೂ ಆಗುದಿಲ್ಲ. ಯಾಕೆ? AC ಕೋರ್ಟಲ್ಲಿ ಕೂಡ ಈ ಜಾಗದ ವಿಷಯದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಹೇಳಿ ಆರ್ಡರ್ ಆದ್ರೂ ಕೂಡ ಇಷ್ಟ ತನಕ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಲಿಲ್ಲ. DC ಕೋರ್ಟಲ್ಲಿ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಅಂತ ಹೇಳಿದ್ರೆ ದಾಖಲಾಗುವುದಿಲ್ಲ ಕೇಸ್. ಈ ರಾಜ್ಯದ ಹೈಕೋರ್ಟ್ ಅಲ್ಲಿ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಅಂತ ಹೇಳಿದ್ರೆ ಕೇಸ್ ದಾಖಲಾಗುವುದಿಲ್ಲ. ಯಾರು ಸ್ವಾಮಿ ಇದ್ರೆ ಹಿಂದ್ಗಡೆ ಇರುವಂತದ್ದು? ಹಾಗಾದ್ರೆ ಈ ದೇಶದಲ್ಲಿ ಕಾನೂನು ಎಷ್ಟಿದೆ? ನಮ್ಗೊಂದು ಕಾನೂನು, ಇನ್ನೊಬ್ಬರಿಗೆ ಒಂದು ಕಾನೂನು, ಮತ್ತೊಬ್ಬರ ಇನ್ನೊಂದು ಕಾನೂನು, ಇದು ಮಾಡ್ಲಿಕ್ಕಾಗುತ್ತಾ? ಇದು ನಮ್ಮ ಪ್ರಶ್ನೆ ಇರುವಂತ. ಅದಕ್ಕೋಸ್ಕರ ನಾವು ಈ ಸಲ ಚುನಾವಣೆಯಲ್ಲಿ ಒಳ್ಳೆಯ ಒಂದು ಅವಕಾಶ, ಈ ಸೌಜನ್ಯಳ ಹೋರಾಟ ನಡೆಯುತ್ತಿದ್ದಂತ 12ನೇ ವರ್ಷದ ಹೋರಾಟ ನಡೆಯುತ್ತಿದ್ದಂತ ಸಂದರ್ಭದಲ್ಲೇ ಒಂದು ಲೋಕಸಭಾ ಚುನಾವಣೆ ಬಂದಿದೆ. ಈ ಲೋಕಸಭೆಯ ಚುನಾವಣೆಯ ಮುಖಾಂತರ ನಾವು ಒಂದು ಉತ್ತರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಯಾಕಂತ ಹೇಳಿದ್ರೆ ಇದೀಗಲೇ ಓಟಿಗೆ ನಿಂತ ಕಾಂಗ್ರೆಸ್ ಪಕ್ಷದ, BJP ಪಕ್ಷದ ಏನು ಉರಿಯಾಳುಗಳಿದ್ದಾರ ಅವರಿಗೆ ಇವತ್ತು ಬಿಸಿ ಮುಟ್ಟಿದೆ, ಹೆದರಿಕೆ ಸ್ಟಾರ್ಟ್ ಆಗಿದೆ. ನಾವು ಸೋಲ್ತೇವೆ ಅಂತ ಹೇಳಿ. ಏನಾಗಿದೆ ಅಂತ ಹೇಳಿದ್ರೆ, ಈಗ ಮೋದಿಜಿಯವರ ಯಾವುದೇ ರೀತಿಯ ಪ್ಲಾನೇ ಇರಲಿಲ್ಲ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಗೆ ಬರುವಂತದ್ದು. ಈಗ ತಕ್ಷಣದಿಂದಲೇ ನಾಳ್ದು 14ನೇ ತಾರೀಕಿಗೆ ಮೋದಿಜಿಯವರು ಬರ್ತಾರೆ ಅನ್ನುವಂಥದ್ದು. ನಾನು ಕೇಳುವಂಥದ್ದು, ಬರೇ ನೋಟದ ಅಭಿಯಾನ ಪ್ರಾರಂಭ ಮಾಡಿದ ಹಂತದಲ್ಲಿ ನೋಟಕ್ಕೆ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಡ್ತಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿಯವರೇ ಅದನ್ನು ತೋರಿಸ್ತಾ ಇದ್ದಾರೆ. ಈ ಸಲ ನಾನು ಮಂಗಳೂರಿಗೆ, ಉಡುಪಿ ಜಿಲ್ಲೆಗೆ ಹೋಗದಿದ್ರೆ ಏನಾದ್ರೂ ಅನಾಹುತ ಆಗ್ತದೆ, ನಮ್ಮ 2-3 ಸೀಟ್ ಕಳ್ಕೊಳ್ತೇವೆ ಅಂತ ಹೇಳಿ ಗೊತ್ತಾಗಿ ಆಯ್ತಲ್ಲ. ನೋಟಕ್ಕೆ ಹಾಗಾದ್ರೆ ಎಷ್ಟು ಶಕ್ತಿ ಇದೆ? ಇದೇ ಕೆಲಸವನ್ನು ಹಿಂದೆ ಮಾಡ್ತಿದ್ರೆ ಅತ್ಯಾಚಾರಿ ಯಾರು? ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದವರು ಯಾರು? ಭೂಗಳ್ಳರು ಯಾರು? ಬಡ್ಡಿ ವ್ಯವಹಾರ ಮಾಡುವವರು ಯಾರು? ಇದೆಲ್ಲವನ್ನು ಮೊದಲೇ ತಿಳ್ಕೊಂಡಿದ್ರೆ
ಏನಾಗ್ತಿತ್ತು ಇವರಿಗೆ? ಇವರನ್ನು ಯಾವಾಗ ರಾಜ್ಯಸಭಾ ಸದಸ್ಯ ಮಾಡಿದ್ರು? ಇಷ್ಟೆಲ್ಲ ಗೊತ್ತಿದ್ದು 12 ವರ್ಷದಿಂದ ಬೀದಿ ಬೀದಿ ಕೇರಿ ಕೇರಿ ಅಲ್ಲಿಯಿಂದ ಹಿಡಿದು ದಿಲ್ಲಿ ತನಕ ಹೋರಾಟ ಮಾಡ್ತಿದ್ದೇವಲ್ಲ ನಾವು, ಹೋರಾಟ ಮಾಡ್ತಿದ್ದೇವಲ್ಲ. ಅದರ ಮಧ್ಯದಲ್ಲಿ ಅವರನ್ನು ರಾಜ್ಯಸಭಾ ಸದಸ್ಯ ಮಾಡಿದ್ರಲ್ಲ. ಹೇಗೆ ಮಾಡಿದ್ರಪ್ಪ? ಹೇಗೆ ಮಾಡಿದ್ರಿ? ನಿಮ್ಮ ಬೆಂಬಲ ಇದೆಯಾ ಹಾಗಾದ್ರೆ ಅತ್ಯಾಚಾರಕ್ಕೆ? ಅತ್ಯಾಚಾರಗಳಲ್ಲಿ ನೀವು ಕೂಡ ರಾಜಕೀಯ ವ್ಯಕ್ತಿಗಳು ಕೂಡ ಪಾಲುದಾರರ ನೀವು? ನಿಮ್ಗೆ ಮತ್ತು ಅವರಿಗೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವವರಿಗೆ ಯಾವ ರೀತಿಯ ಸಂಬಂಧ ಇದೆ ಹೇಳ್ಬೇಕಲ್ಲ ನೀವು. ಇದು ನಮ್ಮ ನೋವು ಸ್ವಾಮಿ, ಇದು ನಮ್ಮ ನೋವು. ನಾವು ಒಂದು ಹೆಣ್ಣು ಮಗುವಿಗೆ ನಾವು ನ್ಯಾಯವನ್ನು ಕೇಳ್ತಾ ಇಲ್ಲ. ಶತಮಾನದಿಂದ ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆ ಗ್ರಾಮದಲ್ಲಿ ಆಗಿದೆ. ನಾವು ಹೆಸರು ಹೇಳಿದ್ದೇವೆ. ಈಗ ಕೋರ್ಟಿನ ಆರ್ಡರ್ ಇದೆ ನಮ್ಗೆ ಹೆಸರು ಹೇಳಬಾರದು ಅಂತ ಹೇಳಿ. ಇವತ್ತು ಜನರಿಗೆ ಹೆಸರು ಹೇಳಬೇಕು ಅಂತ ಇಲ್ಲ, ಇಡೀ ಲೋಕಕ್ಕೆ ಗೊತ್ತಾಗಿದೆ, ಈ ದೇಶದ ಸಂವಿಧಾನಕ್ಕೆ ಗೊತ್ತಾಗಿದೆ, ಎಲ್ಲಾ ರಾಜ್ಯಕ್ಕೆ ವ್ಯಕ್ತಿಗಳಿಗೆ ಗೊತ್ತಿದೆ ಈ ನೋವು ಏನು ಅಂತ ಹೇಳಿ. ಈ ನೋವನ್ನು ನಾವು ಜನರ ಹತ್ರ ಹೇಳಿಕೊಳ್ಳುವುದು ಯಾಕಂತ ಹೇಳಿದ್ರೆ, ಈ ಸಲ ಆದ್ರೂ 12 ವರ್ಷ ಏನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇರ್ಬೋದು, ಇದು ದೈವ ದೇವರುಗಳ ತಾಣ. ನಾವು ಹೇಳ್ತೇವೆ, ನಾವು ಇಲ್ಲಿ ಏನಾದ್ರೂ ತೀರ್ಮಾನ ಮಾಡಿದ್ರೆ ಇಡೀ ವಿಶ್ವದಲ್ಲೇ ಒಂದು ತೀರ್ಮಾನ ಆಗ್ತದೆ ಅನ್ನುವಂತ ಒಂದು ನಂಬಿಕೆ ಇದ್ದಂತ ಜನಗಳು ನಾವು. ಧರ್ಮ ದೇವತೆಗಳ ಮೇಲೆ, ದೈವ ದೇವರ ಮೇಲೆ ನಂಬಿಕೆ ಇದ್ದಂತ ಜನಗಳು ನಾವು. ಅದಕ್ಕೋಸ್ಕರ ಎಷ್ಟೋ ಒಬ್ಬ ಸಾಧಕ ಆಗ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಅವನು ಕಾಲಿ ಇಡದೆ ಯಾರು ಸಾಧಕ ಅವನ ಸಮಾಪ್ತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತೆ. ಅಂತ ಜಾಗದಲ್ಲಿ ಇಂಥ ಅತ್ಯಾಚಾರ ಕೊಲೆ ಪ್ರಕರಣ, ಅತಿ ಬುದ್ಧಿವಂತರ ನಾಡಿ ಇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ. ಏನಾಗಿದೆ ಇಲ್ಲಿ? ಇದಕ್ಕೋಸ್ಕರ ನಾವು 14ನೇ ತಾರೀಕಿಗೆ ಮೋದಿಜಿಯವರು ಬರ್ತಾರೆ. ಅವ್ರಿಗೂ ನಮ್ಮಲ್ಲಿ ಒಂದು ವಿನಂತಿ, ಪಾಪ 12 ವರ್ಷದಿಂದ ನಿಮ್ಮ ಸಹೋದ್ಯೋಗಿಗಳು ಇಲ್ಲಿ ಆಡಳಿತ ಮಾಡ್ತಾ ಇದ್ದವರು, ನಿಮ್ಗೆ ಗೊತ್ತಿಲ್ಲ ఢಿಲ್ಲಿಯಲ್ಲಿ, ಆದ್ರೂ ಕೂಡ ఢಿಲ್ಲಿಗೆ ಬಂದು ಕೂಡ ನಾವು ಅವೇರ್ನೆಸ್ ಮಾಡಿದ್ದೇವೆ ಈ ಹೋರಾಟದ ಬಗ್ಗೆ, ಈ ಮಗುವಿನ ಬಗ್ಗೆ. ಇಲ್ಲಿ ಏನೇನು ಅನಾಹುತಗಳು ಆಗ್ತವೆ ಅಂತ ಹೇಳಿ, ಎಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಇಲ್ಲಿ ಎಷ್ಟು ದೇಶದ್ರೋಹದ ಕೆಲಸಗಳು ಆಗ್ತಾ ಇದೆ. ಇಡೀ ಭಾರತ ದೇಶದಲ್ಲಿ ಆಗದಂತ ಒಂದು ನೀಚ ಕೃತ್ಯಗಳು ನಮ್ಮ ಜಿಲ್ಲೆಯ ಧರ್ಮಸ್ಥಳ, ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿದೆ. ಹೇಳಿದ್ದೇವೆ ನಾವು ಇಷ್ಟ ತನಕ, 12 ವರ್ಷದಿಂದ ಹೇಳಿದ್ದೇವೆ. ಇನ್ನೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ನಾವು ಹೇಳುವಂಥದ್ದು ಕೆಲವು ಬೇಡಿಕೆಗಳನ್ನು ನಾವು ಇವತ್ತು ರೈಟಿಂಗ್ ಅಲ್ಲಿ ಕೊಡ್ತಾ ಇದ್ದೇವೆ. ಏನೇನು ಅನಾಚಾರಗಳು, ಅತ್ಯಾಚಾರಗಳು, ಭೂಗಳ್ಳ ದಂಧೆಗಳು, ಸರ್ಕಾರಿ ಭೂ ಕಬಳಿಕೆ, ಇದಕ್ಕೆ ಎಲ್ಲದಕ್ಕೊಂದು ತಾರ್ಕಿಕ ಅಂತ್ಯ ನಾಳ್ದು 14ನೇ ತಾರೀಕಿಗೆ ಸಭೆಯಲ್ಲಿ ಬಂದಾಗ ಮೋದಿಜಿಯವರು ರೈಟಿಂಗಿನ ಮುಖಾಂತರ ಇದನ್ನು ತನಿಖೆ ಮಾಡಿಸಬೇಕು. ಈ ದೇಶದ ಪ್ರಧಾನಿಯವರಿಗೆ ನಮ್ಮ ಒತ್ತಾಯ, ನಾವು ಕೂಡ ಹಿಂದೂಗಳೇ. ನಾನು ಕೂಡ ಒಬ್ಬ 40 ವರ್ಷಗಳಿಂದ ಸಂಘ ಪರಿವಾರದ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡಿಕೊಂಡು ಬಂದವನು. ಪ್ರಸನ್ನ ರವಿ ಕೂಡ ಸಂಘ ಪರಿವಾರದ ದುರ್ಗಾವಾಹಿನಿ ಇರ್ಬೋದು, ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದವರೇ. ತಮ್ಮಣ್ಣ ಶೆಟ್ರು ಕೂಡ ಸಂಘದ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದಂಥವರು. ನಮ್ಮ ಅಧ್ಯಕ್ಷರು ಕೂಡ ಅನಿಲ್ ಕುಮಾರ್ ಅಂತರವರು ಕೂಡ ಒಂದು ಸಂಘದ ಸ್ವಯಂ ಸೇವಕರಾಗಿ ಇದ್ದವರು. ಈ ಕಡೆಯಿಂದ ನಮ್ಮ ಸಂಚಾಲಕರು ಬೆಳ್ತಂಗಡಿ ತಾಲೂಕಿನ ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆಯ ಸಂಚಾಲಕರು, ಅವರು ಕೂಡ ಸಂಘ ಪರಿವಾರದ ಒಂದು ಸಂಘದಿಂದಲೇ ಪ್ರೇರೇಪಿತರಾಗಿ ಹಿಂದೂ ಧರ್ಮದ ಕೆಲಸ ಮಾಡುವವರು. ಇನ್ನು ಮಟ್ಟಣ್ಣವರು ಇರ್ಬೋದು, ಬೇರೆ ಬೇರೆ ಜನಗಳು ಯಾರ್ಯಾರು ಇವತ್ತು ಹೋರಾಟ ಮಾಡ್ತೀವಿ. ಬಂಧುಗಳೇ, ನಾವು ಕೇಳುವಂಥದ್ದು, ಮಾನ್ಯ ಮೋದಿಜಿ ಅವರೇ, ನಾವೆಲ್ಲ ನಿಮ್ಮ ಮನೆಯ ಕೆಲಸದ ಕೈಯಾಳುಗಳು. ನಾವು ಹೇಳಿದ ಒಂದು ಅಕ್ಷರ ನಿಮ್ಗೆ ಇಷ್ಟ ತನಕ ಮುಟ್ಲಿಲ್ಲಲ್ಲ. ಈ ಮುಟ್ಟಿಸದಂತ ಪಾಪಿ ವ್ಯಕ್ತಿಗಳು ಯಾರು ಈ ಜಿಲ್ಲೆಯ ಅಂತ ನತಮಸ್ತಕ ಒಂದು ರಾಜ್ಯಕ್ಕೆ ವ್ಯಕ್ತಿಗಳು ನಮ್ಗೆ ಬೇಕಾ? 12 ವರ್ಷದಿಂದ ನ್ಯಾಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ನುವಂತ ಬೇಕಾ? ಅದಕ್ಕೋಸ್ಕರ ನೋಟಾ ಅಭಿಯಾನ. ಯಾರ ಮೇಲೆ ನೋವಲ್ಲ ನಮ್ಗೆ ಬಿಜೆಪಿಯ ಮೇಲೆ ನೋವಿಲ್ಲ, ಕಾಂಗ್ರೆಸ್ಸಿನ ಮೇಲೆ ನೋವಿಲ್ಲ. ಯಾಕೆ ನೋವಿಲ್ಲ ಅಂತ ಕೇಳಬಹುದು ನೀವು. ಯಾಕಂತ ಹೇಳಿದ್ರೆ ಎರಡೂ ಪಕ್ಷವು ಒಂದೇ ಸ್ವಾಮಿ. ಇವತ್ತು ಕಾಂಗ್ರೆಸ್ನಲ್ಲಿ ಇದ್ರೆ ನಾಳೆ ಬಿಜೆಪಿಯಲ್ಲಿ, ನಾಳೆ ಬಿಜೆಪಿಯಲ್ಲಿ ಇದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ. ಇಂಥವರನ್ನು ಇಟ್ಕೊಂಡು ನಾವು ದೇಶ ಕಟ್ಟಲಿಕ್ಕೆ ಆಗುದಿಲ್ಲ ಸ್ವಾಮಿ. ನಮ್ದು ಸನಾತನ ಹಿಂದೂ ಧರ್ಮ. ನಾನು ಹಿಂದೂ ಧರ್ಮದ ಪ್ರತಿಪಾದಕನಾಗಿ ಹೇಳ್ತೇನೆ, ನೀವು ಇವತ್ತು ತಪ್ಪು ಮಾಡ್ತಿದ್ದೀರಿ, ಈ ದೇಶವನ್ನು ಒಡಿತಿದ್ದೀರಿ, ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಹಾಳು ಮಾಡ್ತಿದ್ದೀರಿ. ಇದು ನಮ್ಮ ನೋವು ಇರುವಂಥದ್ದು, ಅಳಲು ಇರುವಂಥದ್ದು. ಇದನ್ನು ಮೋದಿಜಿಯವರಿಗೆ ಬೊಟ್ಟು ಮಾಡಿ ತೋರಿಸ್ಬೇಕಂತಲೇ ನಾವು ఢಿಲ್ಲಿಗೆ ಹೋಗಿದ್ದು. ಅಲ್ಲಿ ಕೂಡ ನಾವು ಟಾರ್ಚ್ ಹಾಕಿ ಹುಡುಕಿದ್ದೆ, ಸಿಗ್ಲಿಲ್ಲ ನಮ್ಗೆ.
ಆದ್ರೆ 14ನೇ ತಾರೀಕಿಗೆ ಇಲ್ಲೇ ಬರ್ತಾರಂತೆ ಹೇಳಿದ್ರೆ ನಮ್ಗೆ ಬಹಳ ಸಂತೋಷದ ಸುದ್ದಿ ಅದು. ನಮ್ಮ ನಾಯಕರು, ನಮ್ಮ ಚಕ್ರವರ್ತಿ ಬರ್ತಾ ಇದ್ದಾರೆ, ಇವತ್ತು ನಮ್ಮ ರಾಜ ಬರ್ತಾ ಇದ್ದಾರೆ ಡೆಲ್ಲಿಯಿಂದ ಮಂಗಳೂರಿಗೆ. ಇವತ್ತಾದ್ರೂ ಅವರು ಬರುವುದಕ್ಕಿಂತ ಮೊದಲು ಯೋಚನೆ ಮಾಡಬೇಕು. ಇಲ್ಲಿಗೆ ಎಲೆಕ್ಷನ್ಗೆ ನಿಂತವರು, ನಾನು ಬರೇ ಡೆಲ್ಲಿಗೆ ಮಾತ್ರ ಅಲ್ಲ, ಇಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ನಾನು ಇಲ್ಲಿಂದ ಒಂದು ಮನವಿಯನ್ನು ಮಾಡ್ತೇನೆ. ನೀವೇನು ನಿದ್ದೆ ಮಾಡ್ತಿದ್ದೀರಾ? ನೀವೇನು ನಿದ್ದೆ ಮಾಡ್ತಿದ್ದೀರಾ? ಯಾಕೆ ಯಾಕೆ ಒಂದು ಎಕ್ಸಿಟೋಲ್ ಕಮಿಟಿ ರಚನೆ ಮಾಡಿದ್ದೀರಿ? ಇಷ್ಟ ತನಕ ಅದರ ಲೀಸ್ಟೇ ಬಂದಿಲ್ಲ, ಇಷ್ಟ ತನಕ ಲೀಸ್ಟ್ ಬಂದಿದ್ದಿಲ್ಲ. ಏನು ಕಡ್ಲೆಪುರಿ ತಿಂತಿದ್ದೀರಾ ನೀವು ಕಾಂಗ್ರೆಸ್ನವರು? 65 ವರ್ಷ ನೀವು ಆಳಿದ್ದೀರಿ ನಮ್ಮನ್ನು, ಬಟ್ 12 ವರ್ಷದಿಂದ ಇವರು ಬಿಜೆಪಿ ಅವರು ಆಳ್ತಾ ಇದ್ದಾರೆ. ನೀವು ಏನು ಆಡಳಿತ ಮಾಡ್ತಿದ್ದೀರಿ? ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ರಾಜಕೀಯವಾ? ನಿಮ್ಗೆ ಏನು ಜನಸಾಮಾನ್ಯರ, ಈ ದೇಶದ ಪ್ರಜೆಗಳ ನೋವುಗಳು ಅರ್ಥ ಆಗುದಿಲ್ವ ನಿಮ್ಗೆ? ಯಾಕೆ ಅಲ್ಲಿ ಡಬಲ್ ಮರ್ಡರ್ ಆಯ್ತು, ವೇದವಲ್ಲಿ ಪ್ರಕರಣ ಇದೆ, ಈ ರಾಜ್ಯ ಸರ್ಕಾರ ನೋಡ್ಬೇಕಲ್ಲ ಅದನ್ನು. ಪದ್ಮಾಲತಾ ಕೊಲೆ ಪ್ರಕರಣ ಇದೆ. ಈ ರಾಜ್ಯದಲ್ಲಿ 6584 ಬಡ್ಡಿ, ಇದೇ ಬಡ್ಡಿ ವ್ಯವಹಾರದಲ್ಲಿ 6584 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಎಲ್ಲಾದ್ರೂ ಒಂದು FIR ಆಯ್ತಾ ಇವ್ರ ಮೇಲೆ? ಯಾಕಾಗ್ಲಿಲ್ಲ ಸ್ವಾಮಿ ಈ ಬಡ್ಡಿ ದಂಧೆಯಲ್ಲಿ? ಕೇಳ್ಬೇಕಲ್ಲಿ ಈ ಸರ್ಕಾರ ಸತ್ತಿದ್ಯಾ? ಇವರು ಜೀವ ಇಲ್ವ? ಇವರು ಜ್ಞಾನ ಇಲ್ವ ಇವರಿಗೆ? ಈ ರಾಜ್ಯದ ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ ಒಬ್ಬ ಹೇಳ್ತಾನೆ ಪರಮೇಶ್ವರ್ ಅಂತ ಹೇಳಿ, ಇದು ಮುಗಿದ ಅಧ್ಯಾಯ ಅಂತ ಹೇಳಿದ್ರಿ. ಮುಗ್ಧ ಅಧ್ಯಾಯ ನಿಂದು, ನಿಮ್ಮಂತ ಪಾಪಿಗಳು ಇದ್ದದ್ರಿಂದ ಇವತ್ತು ಇಂಥ ಅತ್ಯಾಚಾರಿಗಳು ನಮ್ಮ ಕಣ್ಣ ಮುಂದೆ ಬದುಕಿ ಇದ್ದಾರೆ ಇನ್ನು. ಹಾಗಾದ್ರೆ ನ್ಯಾಯ ಯಾರಿಗೆ ಸ್ವಾಮಿ? ಯಾರಿಗೆ ನ್ಯಾಯ? ಬದುಕಲಿಕ್ಕಿಲ್ಲ ಜನಸಾಮಾನ್ಯ ರಾಜ್ಯದಲ್ಲಿ, ಬದುಕಲಿಕ್ಕಿಲ್ವಾ? ಈ ಕಡೆಯಿಂದ ಕಾಂಗ್ರೆಸ್ನವರು ನಮ್ದು ಅಪ್ಪ ಅವರೇ, ಈ ಕಡೆಯಿಂದ ಬಿಜೆಪಿ ಅವರು ಹೇಳುದು ನಮ್ಮ ಅಪ್ಪ ಅವರೇ, ಬರೋದು ಕಾಲಿಗೆ ಬೀಳುದು, ಧೂಳು ಲಕ್ಕುದು ಅವ್ರದ್ದು ಕಾಲಿದ್ದು. ಬೇಕಾ ಇದು? ಹೇಳಿಲ್ವ ನಾವು? ಸೌಜನ್ಯ ಹೋರಾಟಗಾರರು ಹೇಳಿದ್ದೇವೆ, ನಾವು ಇಷ್ಟ ತನಕ 12 ವರ್ಷದಿಂದ ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ದೇವೆ. ಇದು ಒಂದು ಅವಕಾಶ ನಮ್ಗೆ ಈ ಸಲ ಚುನಾವಣೆ ಬಂದದ್ರಿಂದ ಸಿಕ್ಕಿದ್ದು, ನೋಟಕ್ಕೆ ಮತ ಹಾಕಿ ಈ ಒಂದು ಅಭಿಯಾನವನ್ನು ಮಾಡ್ಲಿಕ್ಕೆ. ಈಗಲೂ ಹೋಗಿ ನೀವು DKC ಇರ್ಬೋದು, ಇಲ್ಲಿಯ ಬಿಜೆಪಿ ಅಭ್ಯರ್ಥಿ ಇರ್ಬೋದು, ಕಾಲಿಗೆ ಬಿದ್ದು ನತಮಸ್ತಕರಾಗಿ ಕಾಲೆಕ್ತಿರಲ್ಲ ನೀವು ಪಾಪಿಗಳು. ನಿಮ್ಗೆ ಮತ ಬೇಕಾ ನಿಮ್ಗೆ? ನೀವು ಹಿಂದೂಗಳ, ನೀವು ನಿಮ್ಮ ಹಿಂದೂ ದೇವಸ್ಥಾನವನ್ನು ಒಡೆದು ತಿನ್ನುವಂತ ಪಾಪಿಗಳಿಗೆ ಕಾಲಿಗೆ ಬಿದ್ದು ನತಮಸ್ತಕರಾಗಿ ಬದುಕ್ತಿದ್ದೀರಲ್ಲ ನೀವು. ಯಾತಕ್ಕೆ? ಸರ್ಕಾರಿ ದೇವಸ್ಥಾನ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ? ಏನ್ ಆಡಳಿತ ಮಾಡ್ತಿದ್ದೀರಿ ನೀವು? ಇದನ್ನು ನಾವು ಪ್ರಶ್ನೆ ಮಾಡುವಂಥದ್ದು. ಇದು ನಮ್ಮ ನೋವು. ಹಿಂದೂಗಳ ದೇವಸ್ಥಾನ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ದೇವರು ಹಿಂದೂಗಳಿದ್ದದು. ಸನಾತನ ಹಿಂದೂ ಧರ್ಮವನ್ನು ನಾವು ಪ್ರತಿಪಾದನೆ ಮಾಡ್ತಿದ್ದೇವೆ. ಇವತ್ತು ಏನು ಗೊತ್ತಾಗುದಿಲ್ಲ ಬಿಜೆಪಿ ಅವರಿಗೆ? ಬಿಜೆಪಿಯ ಕಾರ್ಯಕರ್ತರು ಏನೇನೋ ಬರೀತಾರೆ. ಹಿಂದೂ ಸಮಾಜ ಕಟ್ಟುವುದಂತೆ, ಭಾರತ ದೇಶ ಕಟ್ಟುವುದಂತೆ, ರಾಮನ ನಿರ್ಮಾಣ ಮಾಡುವುದಂತೆ. ಏನ್ ಮಾಡೋದು ಇವರು? ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇವರು ನಾವು ಹೋರಾಟ ಮಾಡುವಂತವರ ಮನೆಯ ಹೆಣ್ಣು ಮಕ್ಕಳನ್ನು, ನನ್ನ ಹೆಂಡತಿಯನ್ನು ಏನು ಮೆಜೆಸ್ಟಿಕ್ನ ಸೂಳೆ ಅಂತ ಹೇಳಿ ಬರೀತಾರೆ ಇವರು ಬಿಜೆಪಿ ಅವರು. ನಾಚಿಕೆ ಆಗ್ಬೇಕು ನಿಮ್ಗೆ. ಒಂದು ಮಾತೆಯ ರಕ್ಷಣೆ ನಿಮ್ಮಿಂದ ಸಾಧ್ಯವೇ ಇಲ್ಲ. ನನ್ನ ಮಗಳು ಇದೇ ಸಂಘ ಪರಿವಾರದ ವಿವೇಕಾನಂದ ಕಾಲೇಜಲ್ಲಿ ಅವಳು ಏನು ಲಾ ಕಲಿತಾ ಇದ್ದಾಳೆ. ಆ ಮಗು, ಅವಳಿಗೆ ಮುಸ್ಲಿಂ ಹುಡುಗರ ಜೊತೆ ಸಂಬಂಧ ಇದೆ. ಯಾರು ಆರೋಪಿ ಅಂತ ಹೇಳಿ ಸಂತೋಷ್ ರಾವ್ ಇದ್ದ ಮೊನ್ನೆ ತನಕ, ಅವನಿಗೆ ಕಟ್ಟಿಕೊಟ್ಟ, ಅವನಿಗೆ ಮತ್ತು ಮಗುವಿಗೆ ಸಂಬಂಧ ಇದೆ ಅಂತ ಹೇಳಿ. ಇದೀವರದ ಹಿಂದುತ್ವ. ನಮ್ಗೆ ನೋವಿಲ್ಲ ಸ್ವಾಮಿ? ನಮ್ಗೆ ನೋವಿಲ್ವಾ? ಇವರು ಬರೇ ಓಟಿನ ಬೇಟೆಗೋಸ್ಕರ ಸಮಾಜವನ್ನು ತಲೆ ಇಡುವಂತ ಪಾಪಿಗಳಾಗಿದ್ದಾರೆ ಎಲ್ಲಾ ರಾಜಕೀಯ ಪಕ್ಷದವರು. ಇದು ನಮ್ಮ ನೋವು ಸ್ವಾಮಿ. ಅದಕ್ಕೋಸ್ಕರ ನೋಟಕ್ಕೋಸ್ಕರ ಮತ ಕೇಳುವಂಥದ್ದು ನಾವು. ಮಟ್ಟಣ್ಣ ಅವ್ರದ್ದು 9ನೇ ಕ್ಲಾಸಿನ ಮಗು, 6ನೇ ಕ್ಲಾಸಿನ ಮಗು, ಅದೇ ಧರ್ಮಸ್ಥಳದಲ್ಲಿ ಅವ್ರದ್ದು ಮದುವೆ ಆಗಿದ್ದು. ಏನ್ ಹೇಳ್ತಾರೆ, ಏನ್ ಬರೀತಾರೆ? ಇದೇ ಬಿಜೆಪಿ ಅಂಡ್ ಆ ಧರ್ಮಸ್ಥಳದ ಗ್ಯಾಂಗ್, ಡಿ ಗ್ಯಾಂಗಿನವರು ಸೇರ್ಕೊಂಡು ಏನ್ ಬರೀತಾರೆ? ಧರ್ಮಸ್ಥಳದವರಿಗೆ ಹುಟ್ಟಿದ ಮಕ್ಕಳು ಇದೆರಡು ಪೋಸ್ಟ್ ಹಾಕ್ತಾರೆ. ಹೇಗೆ ಬದುಕಬೇಕು ಸ್ವಾಮಿ ನಾವು? ಒಂದು ಮಗುವಿಗೆ ನ್ಯಾಯ ಕೇಳಿದ್ರೆ ಇಷ್ಟು ಅನುಭವಿಸ್ಬೇಕ ನಾವು? 12 ವರ್ಷ ಇಂಥ ಪಾಪಿಗಳನ್ನು, ಇಂಥ ಪಾಪಿ ರಾಜಕೀಯ ವ್ಯಕ್ತಿಗಳನ್ನು ನಾವು ಬೆಳೆಸ್ಬೇಕಾ? ಇದು ಸನಾತನ ಹಿಂದೂ ಧರ್ಮದ ಅವನತಿ ಅಲ್ವಾ? ಸನಾತನ ಹಿಂದೂ ಧರ್ಮದ ಸಾವಲ್ಲೋ ಇದು? ಇದನ್ನು ನಾವು ಜನರಿಗೆ ಹೇಳುವಂಥದ್ದು.
ಇದನ್ನು ನಾವು ಜನರಿಗೆ ಹೇಳುವಂತ ನಮ್ಮ ನೋವು ಸ್ವಾಮಿ, ಇದು ನಮ್ಮ ನೋವು. ಇದನ್ನು ಹೇಳಿದ್ರೆ ಕಂಟೆಂಪ್ಟ್ ಆಗ್ತದೆ, ದೇಶದ್ರೋಹ ಆಗ್ತದೆ, ದೇಶದ್ರೋಹ ಆಗ್ತದೆ. ಒಬ್ಬನೇ ಹೆಸರು ಹೇಳಬಾರ್ದು. ಇವರು ಮಾಡಿದ ಪಾಪ ಒಂದೇ ಎರಡ, ಬರೇ ನಾಗರಿಕ ಸೇವಾ ಟ್ರಸ್ಟಿನ ಸೋಮನಾಥ ನಾಯಕರು ತೆಗೆದು ಇಟ್ಟಂತ ಸರ್ಕಾರಿ ದಾಖಲೆಗಳನ್ನು ಇಟ್ರೆ ಈ ದೇಶದಲ್ಲಿ ಯಾರ ಮೇಲೂ ಕೂಡ ಇಷ್ಟು ಕ್ರಿಮಿನಲ್ ಸಿವಿಲ್ ಯಾವುದೇ ದಾಖಲೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟು ದಾಖಲೆ, ಅಷ್ಟು ಕೇಸುಗಳನ್ನು ಈ ಪಾಪಿಗಳ ಧರ್ಮಸ್ಥಳದವರ ಮೇಲೆ ಮಾಡ್ಲಿಕ್ಕೆ ಆಗ್ತದೆ. ಅಷ್ಟು ದಾಖಲೆ ಇದೆ. ಆದ್ರೆ ಈ ಸರ್ಕಾರ, ಈ ಇಲಾಖೆಗಳು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲ ಕಣ್ಣು ಮುಚ್ಚಿ ಕೂತಿದೆ ಅಂತ ಹೇಳಿದ್ರೆ ಅರೆ ನಾವು ಬದುಕುವುದು ಹೇಗೆ ಸ್ವಾಮಿ? ನಮ್ಗೆ ಒಟ್ಟಿಗೆ ಒಳ್ಳೇದಾಗಿ ಎಲ್ಲರನ್ನು, ಜಾತಿ ಮತ ಪಂಥ ಪಂಗಡ ನಮ್ಗೆ ಅವರು ಇವರು ಬೇಡ, ಎಲ್ಲರನ್ನು ಒಟ್ಟಿಗೆ ಕೊಂಡೋಗುವಂತ ಒಂದು ದೇಶ ನಿರ್ಮಾಣ ಮಾಡಿ ಅಂತ ಹೇಳುವಂಥದ್ದು. ಸ್ವಾತಂತ್ರ್ಯ ಹೋರಾಟಗಾರರು ಪ್ರಾಣ ತೆತ್ತದ್ದು ಇದಕ್ಕೋಸ್ಕರ. ಇದು ಬಿಟ್ಟು ಓಲೈಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನ್ಯಾಯ ಎಲ್ಲಿಂದ ಕೊಡು? ಇದು ನಮ್ಮ ಪ್ರಶ್ನೆ ಇರುವುದು. ಅದಕ್ಕೋಸ್ಕರ ಈ ನೋಟದ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ನಮ್ಮ ದೊಡ್ಡ ಮಟ್ಟದ ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ. ನಾಳ್ದು 14ನೇ ತಾರೀಕಿಗೆ ಮೋದಿಜಿ ಅವರು ವೇದಿಕೆಯಲ್ಲಿ ಘೋಷಣೆ ಮಾಡಬೇಕು. ಅದನ್ನು ಓದಿ ಹೇಳ್ತೇವೆ, ನಿಮ್ಗೂ ಕೊಡ್ತೇವೆ. ಇದ್ರ ಬಗ್ಗೆ ಕೊಟ್ಟಿರ್ಬೋದು, ನಿಮ್ಗೆ ಮಾಹಿತಿ ಇದೆ. ಅದರಲ್ಲಿ ರಾಜ್ಯ ಸರ್ಕಾರ ಕೇಳುವಂಥದ್ದು ಎಲ್ಲಾ ಕೇಸುಗಳನ್ನು ಸಿಬಿಐಗೆ ಒಪ್ಪಿಸಬೇಕು. ಏನು ವೇದವಲ್ಲಿ ಇರ್ಬೋದು, ಪದ್ಮಲತೆ ಇರ್ಬೋದು, ಡಬಲ್ ಮರ್ಡರ್ ಇರ್ಬೋದು, ಏನು ಸಿಬಿಐಗೆ ಕೊಟ್ಟು ಅದನ್ನು ಮರು ತನಿಖೆ ಮಾಡಿಸಬೇಕು. ಮತ್ತೆ ಬಡ್ಡಿ ವ್ಯವಹಾರದಿಂದ ನಿಲ್ಬೇಕು. ಹಿಂದೂಗಳ ದೇವಸ್ಥಾನ ಸರ್ಕಾರಿ ಮುಜರಿ ಇಲಾಖೆಗೆ ಕೊಡಬೇಕು. ಇಲ್ಲಾಂದ್ರೆ ಏನು ನಮ್ಮ ತಿರುಪತಿ ಇದೆ, ಬಾಲಾಜಿ ದೇವಸ್ಥಾನ, ಬೇರೆ ಬೇರೆ ಕಡೆಗಳಲ್ಲಿ ದೇವಸ್ಥಾನ, ಹಾಗೆ ಹಿಂದೂಗಳಿಗೆ ಆಡಳಿತ ಮಾಡಲಿಕ್ಕೆ ಕೊಡಬೇಕು. ಹಿಂದೂಗಳ ದೇವಸ್ಥಾನದಲ್ಲಿ ಅಲ್ಪಸಂಖ್ಯಾತರು ಕೂತು ಆಡಳಿತ ಮಾಡಲಿಕ್ಕೆ ಆಗುವುದೇ ಇಲ್ಲ. ಇದು ಕೂಡ ನಮ್ಮ ಪ್ರತಿಪಾದನೆ. ನಮ್ಮ ಈ ಒಂದು ನೋಟದ ಅಜೆಂಡವೇ ಅದು. ಧರ್ಮವನ್ನು ಒಡೆಯುವಂತವರನ್ನು ಬಿಡುವುದೇ ಇಲ್ಲ ನಾವು ಅಂತ ಹೇಳಿ. ಯಾರು ಮೋದಿಜಿ ಅವ್ರು ಬರೋದಿಲ್ಲ ಅಂತ ಹೇಳಿ? ಇರ್ಲಿ, ರೋಡ್ ಶೋ ಮಾಡಿ ನಮ್ಗೇನು ಅದರ ಅಭ್ಯಂತರ ಇಲ್ಲ. ನಾವು ಹೇಳುವಂಥದ್ದು ನಮ್ಮ ಜಿಲ್ಲೆಗೆ ಬರುವಾಗ ನಾವೇನು ನಮ್ಮ ಅಪೇಕ್ಷೆ ಇದನ್ನು ಕೊಡ್ಬೇಕಲ್ಲ. ಮತ್ತೆ ನಾನು ಜಿಲ್ಲೆಗೆ ಬಂದಿದ್ದೆ, ಏನು ಮಾತಾಡಲಿಲ್ಲ, ಆಗ ಅವರು ಸುಮ್ಮನೆ ಕೂತಿದ್ರು, ಆಗ್ಬಾರ್ದಲ್ವಾ? ಇದು ನಮ್ಮ ಒಂದು ಅಳಲು. ಅದನ್ನು ಚಕ್ರವರ್ತಿಗಳಿಗೆ, ನಮ್ಮ ಪ್ರಧಾನಿಯವರಿಗೆ ತಿಳಿಸಿ ಹೇಳುವಂಥದ್ದನ್ನು ನಾವು ಮಾಡ್ಬೋದು. ಮತ್ತೆ ನಾನು ಹೇಳೋದು, ಬರೇ ಮೋದಿಜಿ ಅವರು ಯಾಕೆ, ರಾಜ್ಯಸಭಾ ಸದಸ್ಯರನ್ನು ಕೂಡ ಕರೆಸಿ, ಸಭಾ ಸದಸ್ಯರನ್ನು ಕೂಡ ಕರೆಸಿ. ಯಾಕೆ ಬಿಡ್ತೀರಿ ನೀವು? ರಾಜ್ಯಸಭಾ ಸದಸ್ಯರು ಯಾಕೆ ಬರೋದಿಲ್ಲ? ಫೀಲ್ಡ್ ಮಾಡಿಸಪ್ಪ. ನಿಮ್ಮ ಪಾರ್ಟಿಯ ಜನ ಅಲ್ಲ ರಾಜ್ಯಸಭಾ ಸದಸ್ಯರು, ಅವರನ್ನು ಕೂಡ ಕರಿಬೇಕು ಇಲ್ಲಿಗೆ. ನಾಳ್ದು ಕರೆಸಿ, ನಿಮ್ಗೆ ತಾಕತ್ತಿದ್ರೆ ನೋಡುವ. ಹಿಂದುತ್ವದ ಬಗ್ಗೆ ಓಟ್ ಕೇಳ್ತೀರಲ್ಲ, ಅವರನ್ನು ಕರೆಸಿ ವೇದಿಕೆಯಲ್ಲಿ ಕೂರಿಸಿ ನೋಡುವ. ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ರಾಜ್ಯಸಭಾ ಸದಸ್ಯರನ್ನು ಕೂಡ ಕರಿಬೇಕು ಇಲ್ಲಿದ್ದು. ಯಾಕೆ ಅವ್ರ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಇರುವುದು ರಾಜ್ಯಸಭಾ ಸದಸ್ಯರ? ಇಷ್ಟು ಕಾರ್ಯಕರ್ತರಿದ್ದಾರೆ, ಯಾರು ಸಿಗ್ಲಿಲ್ವಾ? ನಾನು ಹೇಳುವಂಥದ್ದು, ಒಂದು ತನಿಖೆಯ ಸಿಬಿಐ ತನಿಖೆ ಹಂತದಲ್ಲಿರುವಾಗ, ಇಡೀ ಊರಲ್ಲಿ ಒಂದು ಕೆಟ್ಟ ಹೆಸರುಗಳು ಇರುವಾಗ ರಾಜ್ಯಸಭಾ ಮಾಡಿದ್ಯಾಕೆ? ಯಾರು ನಾವು ಮಾಡಿದ್ದ? 2020ನೇ ಇಸ್ವಿ ಎಲ್ಲ ಮಾಡಿದ್ದು, 22ರಲ್ಲಿ ಯಾಕೆ ಮಾಡ್ಬೇಕಿತ್ತು? ಸಿಬಿಐ ಅನ್ನು ಕಟ್ಟಾಕ್ಲಿಕ್ಕೆ ಮಾಡಿದ್ದಲ್ವಾ? ನಾನು ಅದಕ್ಕೋಸ್ಕರ ಹೇಳೋದು, ನೀವು ಮಾಡಿದ ಪಾಪಕರ್ಮ ಇವತ್ತು ನೀವೇ ತೊಳಿಬೇಕು. ಹಿಂದುತ್ವ ಅಂತ ಹೇಳ್ತೀರಲ್ಲ, ಇದೇ ಹಿಂದೂ ಮಗಳಲ್ವಾ ಸೌಜನ್ಯ? ಒಂದು ಒಕ್ಕಲಿಗ ಸಮುದಾಯದ ಹುಡುಗಿ ಅಲ್ವಾ? ನೋಡ, ಅವಳ ರಕ್ಷಣೆ ಮಾಡ್ಲಿಕ್ಕೆ ಯಾಕೆ ಮಾಡ್ಲಿಲ್ಲ? ಕಣ್ಣಲ್ಲಿ ಕಂಡಂತ ಸತ್ಯವನ್ನು ಮುಚ್ಚಿಸ್ಲಿಕ್ಕೆ ನೀವೆಲ್ಲ ರಾಜಕೀಯದಿಂದ ಬದುಕಿಸಿದ್ದೀರಲ್ಲ. ನೀವು ಮಾಡಿದ ಪಾಪಕರ್ಮ ಇದು. ನೀವು ಮಾಡಿದ ಪಾಪಕರ್ಮ. ಕರೀರಿ, ರಾಜ್ಯಸಭಾ ಸದಸ್ಯನನ್ನು ಕರೀರಿ, ಫೀಲ್ಡ್ ಮಾಡಿಸಿ ನೋಡುವ. ಅವರಿಂದಾಗಿ ಓಟು ಸಿಗ್ತದಲ್ಲ ನಿಮ್ಗೆ, ಅವರಿಂದಾಗಿ ನಿಮ್ಮ ಪಕ್ಷ ಇರುವುದಲ್ಲ, ಮಾಡಿಸಿ ನೀವು. ಹಾಗಾದ್ರೆ ಯಾಕೆ ನೋಟಕ್ಕೆ ಎದುರಿಸ್ತೀರಿ? ನಮ್ಮಂತ ಒಂದು ಸಣ್ಣ ನಾವೊಂದು ಏನೇ ಇಲ್ಲದವ್ರು ಅಂತ ತಿಳ್ಕೊಳ್ಳಿ ನೀವು. ಬರೇ ನೋಟ್ ಒಂದೇ ಹೇಳಿದ ತಕ್ಷಣ ಇಷ್ಟು ಎದುರಿದ್ದೀರಿ. ಬೆಂಗಳೂರಿಗೆ ಬಂದು ಹೋಗೋರು ಈಗ ಮಂಗಳೂರಿಗೆ ಯಾಕೆ? ನೋಟದ ಅಭಿಯಾನದಲ್ಲಿ ಇಷ್ಟೇ ಹೆದರಿಕೆ ಇದೆ. ಹಾಗಾದ್ರೆ ನೋಟದಲ್ಲಿ ಏನೋ ಇದೆ. ನೋಟದಲ್ಲಿ ಏನೋ ಇದೆ ಅಂತ ಹೇಳಿದ್ರೆ, ನೋಟದ ಒಳಗಡೆ ಸುಪ್ರೀಂ ಕೋರ್ಟ್ ಇದೆ, ಕಣ್ಣಿಟ್ಟಿದೆ. ನಾಳೆ ಅಲ್ಲಿಂದಲೇ ತನಿಖೆಗೆ ಒಂದು ಆದೇಶಗಳು ಬರ್ಬೋದು, ಸುಮೋಟೋ ಕೇಸ್ ಹಾಕ್ಬೋದು. ಯಾತಕ್ಕೋಸ್ಕರ ಆಯ್ತು ಡಿಸಿಗೆ ಕೇಳ್ಬೋದು. ಡಿಸಿ ಹೇಳಪ್ಪ, ಏನಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ನೋಟ ಬಿದ್ದಿದೆ. ಅದಕ್ಕೋಸ್ಕರ ನಾವು ಅವೇರ್ನೆಸ್ ಮಾಡ್ತಿದ್ದೇವೆ. ನಾವು ಬಿಜೆಪಿಗೆ ಕೊಡಬೇಡಿ, ಕಾಂಗ್ರೆಸ್ಗೆ ಕೊಡಬೇಡಿ, ಅವರಿಗೆ ಕೊಡಬೇಡಿ ಹೇಳುವುದಿಲ್ಲ. ನಮ್ಗೆ ಏನು ಕೊಡ್ಲಿಕ್ಕೆ ಉಂಟು ಅದನ್ನು ಕೊಡಿ. ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ, ಧರ್ಮಕ್ಕೋಸ್ಕರ ನಾವು ಕೇಳುವಂತ ಒಂದು ಓಟಿನ ಬೇಟೆ ಅದು.